ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. SSLC ಎಕ್ಸಾಮ್ ಆದ್ಮೇಲೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಿರೋದು SSLC ರಿಸಲ್ಟ್ಗೆ. ಅಂದ್ರೆ ರಿಸಲ್ಟ್ ಯಾವ ಡೇಟ್ಗೆ ಬರುತ್ತೆ, ಎಲ್ಲಿ ಅನೌನ್ಸ್ ಮಾಡ್ತಾರೆ, ಈ ರೀತಿ ವಿಷಯಗಳನ್ನ ನೀವು ಯೋಚನೆ ಕೂಡ ಮಾಡ್ತಿರ್ತೀರಾ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೂಡ ನಮಗೂ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ. ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಏನಿದೆ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 15ರಿಂದ ನಿಮ್ಮ SSLC ಎಕ್ಸಾಮ್ ನ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ನಂತರ ನಮ್ಮ ಶಿಕ್ಷಣ ಇಲಾಖೆಯವರು ಕೂಡ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನ ಒಂದು 3 to 4 ಡೇಸ್ ಮೊದಲು ರಿಲೀಸ್ ಮಾಡಿದ್ರು. ಸೊ ಅದನ್ನು ಕೂಡ ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಯಾವ್ಯಾವ ಪ್ರಶ್ನೆಗೆ ಯಾವ್ಯಾವ ಆನ್ಸರ್ ಅಂತ ನೀವು ಕೂಡ ತಿಳಿದುಕೊಂಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಹಾಗಿದ್ರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಅದರ ನಂತರ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಅನ್ನ ಈ ಏಪ್ರಿಲ್ ಮಂತ್ ಎಂಡ್ ಒಳಗಡೆ ಕಂಪ್ಲೀಟ್ ಮಾಡಿ. ಏಪ್ರಿಲ್ ಒಳಗಡೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಅಂದ್ರೆ ಚೆಕಿಂಗ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡಿ ಮೇ ಮೊದಲನೇ ವಾರದಲ್ಲಿ ನಿಮ್ಮ ರಿಸಲ್ಟ್ ಅನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಎಕ್ಸಾಕ್ಟ್ ಡೇಟ್ ಇಂದ ಅಂದ್ರೆ ಇಂತಹ ಡೇಟ್ಗೆ ಇಂತಹ ಟೈಮ್ಗೆ ಅನೌನ್ಸ್ ಮಾಡ್ತೀವಿ ರಿಸಲ್ಟ್ ಅಂತ ನಮ್ಮ ಶಿಕ್ಷಣ ಇಲಾಖೆಯವರು ರಿಸಲ್ಟ್ ಬರೋದಕ್ಕಿಂತ ಒಂದು ದಿನ ಮೊದಲು ಅನೌನ್ಸ್ ಮಾಡ್ತಾರೆ. ಸೊ ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ ಡೇಟ್ ಏನಿದೆ ಅದು ಕೂಡ ತಿಳಿಯೋದು ಮೇ ಮೊದಲನೇ ವಾರದಲ್ಲಿ. ಓಕೆ, ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅದರ ಹಿಂದಿನ ದಿನ ಗೊತ್ತಾಗುತ್ತೆ ನಿಮಗೆ. ಅದರ ನಂತರ ರಿಸಲ್ಟ್ ಬಂದ ಮಾರನೇ ದಿನದಿಂದ ಅಥವಾ ಮುಂದಿನ ಒಂದೆರಡು ದಿನದಲ್ಲಿ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗುತ್ತೆ. PUC ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ನೀವೀಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವ ಸ್ಟ್ರೀಮಲ್ಲಿ ಸ್ಟಡಿ ಮಾಡ್ಬೇಕಂತ ಇರ್ತೀರೋ ಅದಕ್ಕೆ ಸಂಬಂಧ PUC ಕಾಲೇಜ್ಗೆ ಹೋಗ್ತೀರಾ, ಫಾರ್ಮ್ ಅನ್ನ ಫಿಲ್ ಮಾಡ್ತೀರಾ. ನಿಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಆಲ್ರೆಡಿ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಅಂದ್ರೆ ಇಂಥ ಸ್ಟ್ರೀಮಲ್ಲಿ ಸ್ಟಡಿ ಮಾಡ್ತೀನಿ, PUC ಸೈನ್ಸ್ ತೆಗೆದುಕೊಳ್ತೀನೋ, ಕಾಮರ್ಸ್ ತೆಗೆದುಕೊಳ್ತೀನೋ ಅಥವಾ ಆರ್ಟ್ಸ್ ತೆಗೆದುಕೊಳ್ತೀನೋ ಇದನ್ನು ಡಿಸೈಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾಲೇಜ್ಗಳಿಗೆ ವಿಸಿಟ್ ಮಾಡೋದಿರುತ್ತೆ, ಅದಂದ್ರೆ ಅಡ್ಮಿಷನ್ ಕಂಪ್ಲೀಟ್ ಮಾಡೋದಿರುತ್ತೆ. ಈಗ ಅಡ್ಮಿಷನ್ಗೆ ಸಂಬಂಧಿಸಿದಂತೆ PUC ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಅದ್ರ ಜೊತೆಗೆ ನೀವೀಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವ್ದು ತೆಗೆದುಕೊಳ್ತೀರೋ ಅದರ ಬೇಸಿಸ್ ಮೇಲೆ ಯಾವ ಸಬ್ಜೆಕ್ಟ್ ಅನ್ನು ಯಾವ ರೀತಿ ಓದಬೇಕು ಅದನ್ನ ನಾವು ಈ ನಮ್ಮ ಯೂಟ್ಯೂಬ್ ಚಾನಲ್ ಶೇರ್ ಮಾಡ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ರಿಸಲ್ಟ್ ಡೇಟ್ ಅನೌನ್ಸ್ ಆದರೂ ಕೂಡ ರಿಸಲ್ಟ್ ಅನ್ನು ಚೆಕ್ ಮಾಡುವಂತಹ ಲಿಂಕ್ ಆದಷ್ಟು ಬೇಗ ಶೇರ್ ಮಾಡ್ತೀವಿ. ಸೊ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದರ ಟಾಪ್ ಬಾಕ್ಸಲ್ಲಿ ಇರುತ್ತೆ. ನಂತರ ರಿಸಲ್ಟ್ ಅನ್ನ ಯಾವ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ನಿಮ್ಗೆ ಹೇಳೋದಾದ್ರೆ kerresults.nic.in ಅಂತ ವೆಬ್ಸೈಟ್ ಇದೆ. ಇದರಲ್ಲೇ ಪ್ರತಿ ವರ್ಷ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಈ ವರ್ಷ ಕೂಡ ರಿಸಲ್ಟ್ ಅನ್ನ ಇದೇ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಆದ ನಂತರ ಕೂಡ ಆದಷ್ಟು ಬೇಗ ಹೇಳ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.